ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಅವರ ಗುರುಗಳು ಅವರವರಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಸನ್ಯಾಸಾಶ್ರಮವನ್ನು ಯಾರು ಕೊಟ್ಟಿದ್ದಾರೋ ಅವರು ಇವರಿಗೆ ಹೇಳುವಂಥ ಮಾತು ಏನು, ಇದನ್ನು ಎಡಬಿಡದೆ ತಮ್ಮ ಸನ್ಯಾಸಾಶ್ರಮ ಸ್ವೀಕಾರದ ದಿನದಿಂದ ತಾವು ಕಟ್ಟ ಕಡೆಯದಾಗಿ ತಾವು ಬೃಂದಾವನವನ್ನು ಪ್ರವೇಶ ಮಾಡುವ ತನಕವೂ ನಿರಂತರವಾಗಿ ನಡೆಸಬೇಕಾದಂತಹ ಬಹಳ ಮುಖ್ಯವಾದಂತಹ ಕಾರ್ಯವನ್ನು ಉಪದೇಶ ಮಾಡ್ತಾರೆ. ಯಾವತ್ತಿಗೂ ಬಿಡಬಾರ್ದವರು. ಅದು ಸನ್ಯಾಸ ಸ್ವೀಕಾರ ಮಾಡಿದವರ ಸನ್ಯಾಸಿಗಳ ಪ್ರಧಾನವಾದ ಕಾರ್ಯ ಅಂದ್ರೆ ಅದನ್ನು ಮಾಡಲೇಬೇಕು ಅವರು. ಅದನ್ನು ಬಿಟ್ಟ ದಿನ ಅಂತ ಇರಲೇಬಾರದು. ಅದನ್ನು ಸನ್ಯಾಸ ಅಂತ ಕರೀತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸಹಸ್ರ ನಾಮಾವಳಿಯಲ್ಲಿ ಓಂ ಆಕುಲೀಕೃತ ದುರ್ವಾದಿ ಬೃಂದಾಯ ನಮಃ. ಆಕುಲೀಕೃತ ದುರ್ವಾದಿ ವೃಂದಾಯ ನಮಃ. ಅದಕ್ಕೆ ಅರ್ಥ ದುರ್ವಾದಿಗಳನ್ನು, ದುರ್ವಾದಿ ವೃಂದವನ್ನು, ದುರ್ವಾದಿಗಳು ಮಾತ್ರ ಅಲ್ಲ, ಅವರು ಗುಂಪು ಕಟ್ಟಿಕೊಂಡು ಬಂದರೂ ಕೂಡ ಅವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ತಮ್ಮಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲವಂತೆ. ಅಂಥ ಒಂದು ವಿಶಿಷ್ಟವಾದ ಪಾಂಡಿತ್ಯ ಗುರುಗಳ ಭಗವಂತನ ಅನುಗ್ರಹದಿಂದ ಅದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿತ್ತು. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಅವರ ಗುರುಗಳು ಅವರವರಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಸನ್ಯಾಸಾಶ್ರಮವನ್ನು ಯಾರು ಕೊಟ್ಟಿದ್ದಾರೋ ಅವರು ಇವರಿಗೆ ಹೇಳುವಂಥ ಮಾತು ಏನು, ಇದನ್ನು ಎಡಬಿಡದೆ ತಮ್ಮ ಸನ್ಯಾಸಾಶ್ರಮ ಸ್ವೀಕಾರದ ದಿನದಿಂದ ತಾವು ಕಟ್ಟ ಕಡೆಯದಾಗಿ ತಾವು ಬೃಂದಾವನವನ್ನು ಪ್ರವೇಶ ಮಾಡುವ ತನಕವೂ ನಿರಂತರವಾಗಿ ನಡೆಸಬೇಕಾದಂತಹ ಬಹಳ ಮುಖ್ಯವಾದಂತಹ ಕಾರ್ಯವನ್ನು ಉಪದೇಶ ಮಾಡ್ತಾರೆ. ಯಾವತ್ತಿಗೂ ಬಿಡಬಾರ್ದವರು. ಅದು ಸನ್ಯಾಸ ಸ್ವೀಕಾರ ಮಾಡಿದವರ ಸನ್ಯಾಸಿಗಳ ಪ್ರಧಾನವಾದ ಕಾರ್ಯ ಅಂದ್ರೆ ಅದನ್ನು ಮಾಡಲೇಬೇಕು ಅವರು. ಅದನ್ನು ಬಿಟ್ಟ ದಿನ ಅಂತ ಇರಲೇಬಾರದು. ಅದನ್ನು ಸನ್ಯಾಸ ಅಂತ ಕರೀತಾರೆ. ಸನ್ಯಾಸ ಅಂದರೆ ಸನ್ಯಾಸಿಗಳು ಇದನ್ನು ಮಾಡಲೇಬೇಕು ಅಂತ. ಅದು ಎಂಥದ್ದು, ಏನು ಅಂಥ ಒಂದು ಉಪದೇಶ ಏನು ಕೊಟ್ಟಿರ್ತಾರೆ ಗುರುಗಳು ಅಂದರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ. ಇದು ಅವರು ಹೇಳುವಂಥ ಮಾತು. ಅದನ್ನು ಒಪ್ಪಿಕೊಂಡು ಅವ್ರು ಹೇಳ್ತಾರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯಾಮಿ, ಸರ್ವದಾ ಪ್ರತಿಪಾದಯಾಮಿ, ಸರ್ವದಾ ಪ್ರತಿಪಾದಯಾಮಿ ಮೂರು ಸತಿ ಹೇಳ್ತಾರೆ. ನಿರ್ಧಾರ ಮಾಡಿಯೇ ಮಾಡ್ತೇನೆ, ಒಂದು ದಿನ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ, ಯಾವ ಸಮಯದ ನಿರ್ಬಂಧ ಇರೋದಿಲ್ಲ. ಯಾವಾಗ ಅಂದರೆ ಯಾವಾಗ, ಹಗಲು ಇರುಳು ಸಂಧ್ಯಾಕಾಲ ಯಾವುದಾದ್ರೂ ಆಗಬಹುದು. ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಕೇಳಿದರೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತೇನೆ. ಗುರುಗಳು ಹೇಳೋದು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ರಿ. ಅದಕ್ಕೆ ಶಿಷ್ಯನಾಗಿ ಸ್ವೀಕಾರ ಮಾಡ್ತಕ್ಕಂಥವನು, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಮಾಡ್ತೇನೆ ಮಾಡ್ತೇನೆ ಅಂದರೆ ಏನರ್ಥ, ಮಾಡಿಯೇ ಮಾಡ್ತೇನೆ ಅಂತ. ಯಾವತ್ತಿಗೂ ಬಿಡೋದಿಲ್ಲ, ಯಾವತ್ತಿಗೂ ಬಿಡೋದಿಲ್ಲ. ಪ್ರತಿಪಾದನೆಯನ್ನು ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ನಾವು ಎಲ್ಲ ಜನಗಳ ಮನೆಗಳಿಗೆ ಹೋಗಿ ಅವರ ಮನಮುಟ್ಟುವಂತೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ಹಾಗೆ ಪ್ರತಿಪಾದನೆ ಮಾಡಬೇಕಾದ್ರೆ ಅದು ಅವರ ಮನಸ್ಸಿಗೆ ಮುಟ್ಟಬೇಕಾಗಿದ್ದರೆ ಅವರ ಅನುಭವಕ್ಕೆ ಬರಬೇಕದು. ಆವಾಗ ಅವರ ಮನಸ್ಸಿಗೆ ಅದು ಮುಟ್ಟತ್ತೆ. ಯಾವುದೇ ಆಗಿದ್ರೂ ಸಾಮಾನ್ಯವಾಗಿ ನಾವು ಸಿಹಿ ಪದಾರ್ಥವನ್ನೋ ಖಾರವನ್ನೋ ಅಥವಾ ಯಾವುದೋ ಒಂದು ಊರನ್ನೋ ನಾವು ನೋಡಿದಾಗ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಓಹೋ ಹೌದು, ಇದು ಚೆನ್ನಾಗಿದೆ ಅವರು ಹೇಳ್ತಾ ಇದ್ರು, ಆದರೆ ಇವತ್ತು ನಾನೇ ಕಣ್ಣಾರೆ ನೋಡಿದ್ದೇನೆ ಅಥವಾ ನಾನೇ ಇದನ್ನು ಸ್ವೀಕಾರ ಮಾಡಿದ್ದೇನೆ, ಹೌದು ಇದು ಚೆನ್ನಾಗಿದೆ ಅಂತ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ನಾವು ಪರೀಕ್ಷೆ ಮಾಡಬೇಕು.
ನಾವು ಸ್ವತಃ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿದ ಮೇಲೆ ನಮ್ಮ ಅನುಭವಕ್ಕೆ ಬರುತ್ತೆ. ಆವಾಗ ನಾವು ಹೌದು ಇದಮಿತ್ತಂ, ಇದು ಸರಿ ಅಂತ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ. ಇದೊಂದು ಕ್ರಮ. ಆ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕಾದ್ರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಬರೋದಕ್ಕಿಂತ ಮುಂಚೆಯೂ ವಿಷ್ಣು ಸರ್ವೋತ್ತಮ ಅಲ್ಲ ಅಂತಕ್ಕಂಥ ಹೇಳುವಂಥ ಬೇಕಾದಷ್ಟು ಜನ ಇದ್ರು. ವಿಷ್ಣು ಸರ್ವೋತ್ತಮ ಏನಲ್ಲ, ನಾರಾಯಣನನ್ನ ಸರ್ವೋತ್ತಮ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂತ ಬೇಕಾದಷ್ಟು ಜನ ವಾದ ಮಾಡ್ತಕ್ಕಂಥವ್ರು ಇದ್ರು. ಅದು ರಾಯರ ಮುಂಚೆ ಅಂತಲೇ ಅಲ್ಲ, ಶ್ರೀಮದ್ ಆಚಾರ್ಯರು ಇರ್ಬೋದು, ಅವರ ಕಾಲದಲ್ಲೂ ಇದ್ರು, ಎಲ್ಲಾ ಕಾಲದಲ್ಲೂ ಇದ್ದಾರೆ. ಪ್ರತಿಪಕ್ಷದವರು ಇಲ್ಲ ಅಂತಾದ್ರೆ ಸಿದ್ಧಾಂತವನ್ನು ಮಾಡ್ತಕ್ಕಂಥವರಿಗೆ ಬೆಲೆಯೇ ಇರೋದಿಲ್ಲ. ಅವರು ಪೂರ್ವ ಪಕ್ಷವನ್ನ ಮಾಡಬೇಕು, ಅವರ ಸಂಶಯಗಳನ್ನು ಹೊರಗಡೆ ಹಾಕಬೇಕು, ಅಥವಾ ಅವರೇನು ಸಿದ್ಧಾಂತ ಅಂತ ಅಂದುಕೊಂಡಿದ್ದಾರೆ ಅದರಲ್ಲಿರುವಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡಬೇಕು. ನಮ್ಮದ್ದು ಸರಿ ನಿಮ್ಮದ್ದು ತಪ್ಪು ಅನ್ನುವ ವಾದ ನಡಿಬೇಕು. ಆ ವಾದ ಯಾವುದೋ ಕೆಟ್ಟ ಆಮಿಷದಿಂದ ಕೂಡಿರಬಾರ್ದು, ಒಳ್ಳೆಯ ಮನಸ್ಸಿನಿಂದ ತತ್ವ ವಿಚಾರ ಜಗತ್ತಿಗೆ ತಿಳಿಬೇಕು, ಒಂದು ಉತ್ತಮವಾದ ಸಂದೇಶ ಜಗತ್ತಿಗೆ ಹೋಗಲಿ ಅನ್ನುವ ಭಾವನೆಯಿಂದ ಕೂಡಿರಬೇಕು. ಸಾತ್ವಿಕವಾದ ರೀತಿಯಲ್ಲಿ ತಿಳ್ಕೊಳ್ಬೇಕು ಅನ್ನುವ ಮನೋಭಾವದಿಂದ ಯಾರು ವಾಕ್ಯಾರ್ಥಗಳನ್ನು ಚರ್ಚೆಗಳನ್ನು ಮಾಡ್ತಾರೆ ಅವರ ಎದುರುಗಡೆ ಕೂತ್ಕೊಂಡು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇದು ಆ ಕೆಲಸದ ಅದೊಂದು ಪ್ರಕ್ರಿಯೆ. ಭೀಮಸೇನ ದೇವರು ಮಹಾಭಾರತ ಕಾಲದಲ್ಲೂ ಕೂಡ ಎಲ್ಲರೂ ಭೀಮಸೇನ ದೇವರನ್ನು ಹೇಳುವ ರೀತಿಯೇ ಬೇರೆ. ಅವರು ಬರೀ ಚೆನ್ನಾಗಿ ತಿಂತಾ ಇದ್ರು, ದೊಡ್ಡದಾಗಿದ್ರು, ಒಳ್ಳೆ ದೇಹಧಾರಣೆ, ಇಷ್ಟೇ ಅಲ್ಲ, ಅವರ ಬುದ್ಧಿವಂತಿಕೆಯ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಎಂಥ ಮೇಧಾಶಕ್ತಿ ಅದು ಭೀಮಸೇನ ದೇವರಲ್ಲಿತ್ತು, ಅವರನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ವೇದವ್ಯಾಸ ದೇವರು ಕೃಷ್ಣ ಪರಮಾತ್ಮನನ್ನು ಬಿಟ್ಟರೆ ಅವತ್ತಿನ ಕಾಲದಲ್ಲಿ ಅದ್ಭುತವಾದ ಒಂದು ಮೇಧಾಶಕ್ತಿ, ಒಳ್ಳೆಯ ಬುದ್ಧಿವಂತಿಕೆ ಇದ್ದದ್ದು ಭೀಮಸೇನ ದೇವರಲ್ಲೇನೆ. ಮತ್ತಾರಲ್ಲೂ ಅಂಥದ್ದೊಂದು ಬುದ್ಧಿವಂತಿಕೆ ಇರಲಿಲ್ಲ. ಅವರು ಯುದ್ಧವನ್ನು ಮಾಡೋದಕ್ಕಿಂತ ಮುಂಚೆ ವಾಕ್ಯಾರ್ಥ ಯುದ್ಧವನ್ನು ಮಾಡ್ತಾ ಇದ್ರು. ಅಂದ್ರೆ ಅವರದ್ದು ಇದೇ ಕೆಲಸ, ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದು, ಭಗವಂತ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ ಅಂತ ಹೇಳೋದು. ಅದಕ್ಕೆ ವಿರುದ್ಧವಾಗಿ ಅವರು ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಇವರು ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಅವರದರಲ್ಲಿ ಸೋತ್ರು ಅಂತ ಆದ್ಮೇಲೆ ಆಮೇಲೆ ತಾವು ಬಾಹು ಯುದ್ಧವೋ ಗದಾ ಯುದ್ಧವನ್ನೋ ಮಾಡ್ತಾ ಇದ್ದವರು. ಅವರದ್ದೇ ಅವತಾರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಯಾವತ್ತೂ ಬಾಹು ಯುದ್ಧ ಗದಾ ಯುದ್ಧವನ್ನೇನು ಮಾಡಲಿಲ್ಲ. ವಾಕ್ಯಾರ್ಥ ಆಗಿನ ಕಾಲದಲ್ಲಿ ಅವರಿಗೆ ಪ್ರತಿಯಾಗಿ ಯುದ್ಧ ಮಾಡಬೇಕು ಅನ್ನುವಂತಹ ಪೂರ್ವ ಪಕ್ಷದವರು ಕೂಡ ಯಾರು ಇರಲಿಲ್ಲ. ಸೌಹಾರ್ದಯುತವಾಗಿ ತಾವೇನು ಸಿದ್ಧಾಂತವನ್ನು ರಚನೆ ಮಾಡಿದ್ದಾರೆ ಅದನ್ನು ಸೌಹಾರ್ದವಾಗಿ ಮತ್ತು ಅವರ ಹತ್ರ ಗಲಾಟೆ ಮಾಡಬೇಕು ಅಂತಲೇ ಮಾತಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ವಿಷಯ ಇದೆ, ನೀವು ಅದನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳಿ ಅದಕ್ಕೆ ಬೇಕಾದ ಎಲ್ಲ ಪ್ರಮಾಣಗಳನ್ನು ಕೂಡ ಕೊಡ್ತಾ ಇದ್ರು. ಸುಮ್ಮನೆ ತಾವೇನೋ ಹೇಳ್ತಾ ಇದ್ದಿದ್ದಲ್ಲ. ಒಂದು ವಿಷಯ ಹೇಳಿದ್ರೆ ಅದಕ್ಕಿಷ್ಟೆಲ್ಲ ಹಿನ್ನೆಲೆಗಳನ್ನು ಕೊಟ್ಟಿರ್ತಾ ಇದ್ರು. ಆ ಹಿನ್ನೆಲೆಗಳು ಹೇಗಿರ್ತಾ ಇತ್ತು ಅಂದ್ರೆ ಪೂರ್ವ ಪಕ್ಷದವರು ಒಪ್ಪಿರ್ತಕ್ಕಂಥ ಹಿನ್ನೆಲೆಗಳೇ, ಅದೇ ಹಿನ್ನೆಲೆಗಳೇ. ಎಲ್ಲರೂ ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿರಬಹುದು, ಅಥವಾ ಅವರು ರಚನೆ ಮಾಡಿರುವಂತಹ ಏನೆಲ್ಲ ಒಂದು ಪುರಾಣಗಳಿರಬಹುದು, ಅಥವಾ ಯಾರಿಂದಲೂ ರಚಿತವಾಗದಂತಹ ಅಪೌರುಷೇಯವಾದಂತಹ ವೇದಮಂತ್ರಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಇದರ ಒಂದೊಂದು ವಾಕ್ಯವನ್ನ ತಾವು ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಅದನ್ನು ಕೊಟೇಶನ್ ಕೊಟ್ಟು ಒಂದೊಂದಕ್ಕೂ ಪ್ರಮಾಣವನ್ನು ಕೊಟ್ಟು ತಮ್ಮ ವಾಕ್ಯವನ್ನು ಅದರ ಜೊತೆಗೆ ಸೇರಿಸಿ ಪೂರ್ವ ಪಕ್ಷದವರಿಗೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಕ್ರಮ. ಇದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾದ ಮಾಡ್ತಿರತಕ್ಕಂಥ ಕ್ರಮ. ಅಲ್ಲಿ ಕೂತ ಜನಗಳಿಗೆ ಬಲಾತ್ಕಾರವಾಗಿ ಇಂಥದ್ದೇ ಒಂದು ಸಿದ್ಧಾಂತವನ್ನು ಒಪ್ಪಬೇಕು ಅಂತ ಯಾವತ್ತಿಗೂ ಹೇಳಿದವರಲ್ಲ. ಬಲವಂತವಾಗಿ ಕತ್ ಹಿಡಿದು ನೀವು ಮುಳುಗಲೇಬೇಕು ಅಂತ ಮುಳುಗಿಸಿ ಒಪ್ಪಿಸೋದು ದೊಡ್ಡ ವಿಷಯ ಅಲ್ಲ. ಆ ರೀತಿ ಅಲ್ಲದೆ ತಾವೇನು ರಚನೆ ಮಾಡಿದ್ದಾರೆ ಅದನ್ನು ಹೇಳೋದು. ಅಲ್ಲಿ ಕೂತ ಜನಗಳಿಗೆ ಅದು ಸರಿ ಅನಿಸಿದ್ರೆ ಒಪ್ಬೋದು, ಸರಿ ಅನಿಸ್ಲಿಲ್ಲ ಅಂದ್ರೆ ಒಪ್ಪುವ ಅವಶ್ಯಕತೆಯೇ ಇಲ್ಲ. ಈ ರೀತಿಯಲ್ಲಿ ಬೆಳೆದು ಬಂದ ಏಕೈಕ ಸಿದ್ಧಾಂತ ಅಂದ್ರೆ ಅದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ಅದು ಹೀಗೇ ಬಂದದ್ದು, ಅದು ಬೆಳೆದ ಬಂದ ದಾರಿಯೇ ಈ ತರ. ಪ್ರತಿಯೊಬ್ಬರಿಗೂ ತಾವು ಉಪನ್ಯಾಸವನ್ನು ಮಾಡೋದು, ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ತಾವೇನು ವಿಷಯವನ್ನ ಇವತ್ತಿನ ದಿನ ರಚನೆ ಮಾಡಿದ್ದಾರೆ ಆ ವಿಷಯದ ಉಪನ್ಯಾಸ ಮಾಡೋದು. ಅಲ್ಲಿ ಯಾವ ಜನಗಳು ಯಾರು ಬೇಕಾದರೂ ಬರ್ಬೋದು, ಬಂದು ಕೂತ್ಕೊಂಡು ಅದನ್ನು ಕೇಳಬಹುದು. ಕೇಳಿ ಅದು ಸರಿ ಅನಿಸಿದ್ರೆ ಒಪ್ಪಿಕೊಳ್ಳಬಹುದು, ಅದು ತಪ್ಪು ಅನಿಸಿದ್ರೆ ತಪ್ಪು ಅಂತ ಬೈಕೊಂಡು ಹೋಗೋರು ಎಷ್ಟೋ ಜನ ಇದ್ರು. ಕೆಲವರು ತಪ್ಪು ಅಂತ ಅನಿಸಿದ್ರೆ ಇವರು ಎದುರುಗಡೆ ಬಂದು ನಿಂತು ಕೇಳ್ತಾ ಇದ್ರು, ನನಗೆ ಹೀಗೆ ಅನ್ನಿಸ್ತಾ ಇದೆ, ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂತ. ಹಾಗೆ ಹೇಳಿದಾಗ ಅದೇ ಸೌಹಾರ್ದದಿಂದ ಅದಕ್ಕೆ ಉತ್ತರಗಳನ್ನು ಕೊಟ್ಟು ಕಳಿಸಿ ಸಿದ್ಧಾಂತವನ್ನು ರಚನೆ ಮಾಡಿರತಕ್ಕಂಥವರು ಆಚಾರ್ಯರು, ಮಧ್ವಾಚಾರ್ಯರು. ಅದೇ ಮಾರ್ಗವನ್ನು ಅನುಸರಿಸಿಕೊಂಡು ಬೇಕಾದಷ್ಟು ಜನ ಯತಿ ಪರಂಪರೆಯೇ ಅದಾದ ಮೇಲೆ ಬೇಕಾದಷ್ಟು ಜನ ಬಂದಿದ್ದಾರೆ. ಅವರೆಲ್ಲರೂ ಇದೇ ಮಾರ್ಗವನ್ನು ಅನುಸರಿಸಿಕೊಂಡು ಬಂದವರೇ. ವ್ಯಾಸರಾಜರಿರಬಹುದು, ಅವರು ಕೃಷ್ಣದೇವರಾಯನ ಕಾಲದಲ್ಲಿ ರಾಜರಿಗೆ ಗುರುಗಳಾಗಿ ಇದ್ದಂಥವರು.
ರಾಘವೇಂದ್ರ ಗುರು ಸಾರ್ವಭೌಮರಿಗೂ ಬಹಳ ಎತ್ತರದ ಸ್ಥಾನದಲ್ಲಿ ಇರತಕ್ಕಂಥವರು ವ್ಯಾಸರಾಜರು. ಅವರು ಇದೇ ಮಾರ್ಗದಲ್ಲೇ ಬಂದವರು. ಅವರಾದ ಮೇಲೆ ಬರ್ತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು, ಅವರದ್ದು ಇದೇ ಮಾರ್ಗ, ಅವರು ಇದನ್ನೇ ಅನುಸರಿಸ್ತಾ ಇದ್ದದ್ದು. ಇಲ್ಲಿ ಹೇಳ್ತಾರೆ ಅವರು, ಆಕುಲೀಕೃತ ದುರ್ವಾದಿ ವೃಂದಾಯ ನಮಃ ಅಂತ ಹೇಳಿದ್ರಲ್ಲ, ಯಾವುದೇ ದುರ್ವಾದಿಗಳ ಸಮೂಹ, ಒಬ್ರೊಬ್ಬರೇ ಅಲ್ಲ. ದುರ್ವಾದಿಗಳು ಅಂತ ಹೇಳಿದ್ರೆ ಏನರ್ಥ? ದುರ್ವಾದಿಗಳು ಅಂದರೆ ತಮ್ಮ ಮಾತು ಸರಿ ಅಲ್ಲ, ನೀವು ಈಗ ಹೇಳಲಿಕ್ಕೆ ಆಗಲ್ಲ, ಇಷ್ಟೆಲ್ಲ ಪ್ರಮಾಣ ಇದೆ. ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗುವಂಥ ವಿಷಯಗಳು. ಸುಮ್ಮನೆ ಒಂದು ದೃಷ್ಟಾಂತ ನೋಡೋದಾದರೆ, ನಮ್ಮ ಕಣ್ಣಿಗೆ ಸೂರ್ಯ ಪ್ರತಿನಿತ್ಯದಲ್ಲಿ ಕಾಣಿಸ್ತಾ ಇದ್ದಾನೆ. ನಾವು ಎದ್ರೆ ಸೂರ್ಯ ಕಾಣ್ತಾನೆ. ಸೂರ್ಯ ಕಾಣೋದು ಸುಳ್ಳಲ್ಲ. ಆದರೆ ದುರ್ವಾದ ಅಂದರೆ ಹೇಗಿರುತ್ತೆ? ಕಾಣುವ ಸೂರ್ಯ ಸುಳ್ಳು ಅಂತ ಹೇಳೋದು. ಕಾಣುವ ಸೂರ್ಯ ಸುಳ್ಳು ಅಲ್ಲ. ಸುಳ್ಳು ಹೇಗೆ ಆಗುತ್ತೆ? ಪ್ರಮಾಣ ಇದೆ. ಒಂದು, ನಾನು ನೋಡಿದ್ದೇನೆ. ಅದನ್ನು ಬಿಟ್ಟರೆ ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ್ದಾರೆ. ಬೆಳಗಾದ್ರೆ ಸೂರ್ಯ ಬರ್ತಾನೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ, ವೇದ ಮಂತ್ರಗಳಿದೆ. ಇಷ್ಟೆಲ್ಲ ರಾಮಾಯಣದಲ್ಲಿ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಪ್ರಮಾಣ ಕೊಟ್ಟು ಹೇಳಿದರೂ ಕೂಡ ನಂಬದೇ ಇದ್ದರೆ ಅವರಿಗೆ ಬೇರೆಯದ್ದೇ ಮಾರ್ಗ, ಅದನ್ನೇ ಉಪಯೋಗಿಸ್ತಾ ಇದ್ದದ್ದು. ರಾಘವೇಂದ್ರ ಗುರು ಸಾರ್ವಭೌಮರು ಹಾಗೆ ಮಾಡ್ತಾ ಇದ್ರಂತೆ. ಮೊದಲು ಇಷ್ಟೆಲ್ಲ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ರು, ಅಲ್ಲಿರೋ ಜನಗಳೇ ಅವರಿಗೆ ಬೈತಾ ಇದ್ರಂತ. ಅಲ್ಲಪ್ಪ, ನಮಗೆ ಗೊತ್ತಾಗ್ತಾ ಇದೆ, ನೀನೊಬ್ಬ ವಿದ್ವಾಂಸನಾಗಿ ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಸಾಮಾನ್ಯ ಜನರೇ ಕೇಳಿಬಿಡ್ತಾ ಇದ್ರಂತೆ. ರಾಯರು ಈ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿದವರು. ವಾಕ್ಯಾರ್ಥ ಮಾಡಿದಾಗ ಮತ್ತೇನು ಮುಚ್ಚುಮರೆ ಇಲ್ಲ. ಯಾವುದೋ ಕೋಣೆಯಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು, ಇಬ್ರು ವಾಕ್ಯಾರ್ಥ ಮಾಡೋದು, ನಾನು ಗೆದ್ದೆ ಅಂತ ಹೊರಗಡೆ ಬರೋದು, ಈ ಥರ ಅಲ್ಲ. ಸಾವಿರಾರು ಜನರನ್ನು ಕರೆಸಿ, ಲಕ್ಷಾಂತರ ಜನರನ್ನು ಕರೆಸಿ, ಅದಕ್ಕೆ ಇಲ್ಲಿ ದುರ್ವಾದಿ ವೃಂದ ಅಂತ ಹೇಳಿದರು. ವೃಂದ ಅಂದ್ರೆ ದೊಡ್ಡ ಸಮೂಹ, ಸೈನ್ಯವೇ ಬರಲಿ, ಈ ರೀತಿಯ ವಿಚಾರಧಾರಿಯನ್ನು ಇಟ್ಟುಕೊಂಡ ದೊಡ್ಡ ಸೈನ್ಯವೇ ಬರಲಿ, ಅದಕ್ಕೇನು ಹೆದರಿಕೆ ಇಲ್ಲ. ನಮ್ಮ ಹತ್ರ ಗಟ್ಟಿಯಾದ ಸಿದ್ಧಾಂತ ಇದೆ, ಅನುಭವ ಸಿದ್ಧಾಂತ ಇದೆ ನಮ್ಮ ಹತ್ರ. ಹಾಗಾಗಿ ನಾವು ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾದವನ್ನು ಮಾಡ್ತಿರ್ತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರು ಈ ರೀತಿಯಲ್ಲಿ ವಾದವನ್ನು ಮಾಡಿ ಆಕುಲೀಕೃತ ದುರ್ವಾದಿ ವೃಂದಾಯ ನಮಃ ನಡಿಗೆ ಹೋಗ್ತಾ ಇದ್ರಂತೆ. ಪ್ರತ್ಯುತ್ತರ ಕೊಡ್ಲಿಕ್ಕಾಗ್ತಾ ಇರಲಿಲ್ಲ. ಶರಣಾಗತಿಯನ್ನು ಹೊಂದಿಬಿಡ್ತಾ ಇದ್ರು ರಾಯರಿಗೆ. ಹೌದು, ನೀವು ಹೇಳಿದ ಸರಿ ಇದೆ ಅಂತ ಕೆಲವರು ಹಾಗೆ ಬೈಕೊಂಡು ಹೋಗ್ತಾ ಇದ್ರು. ಅಂಥವ್ರಿಗೇನು ಮಾಡ್ಲಿಕ್ಕಾಗಲ್ಲ. ಆ ರೀತಿಯ ಜನಾಂಗ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ರಾಯರು ತಮ್ಮ ಇಡೀ ಸನ್ಯಾಸಿ ಜೀವನದಲ್ಲಿ ಕೊನೆಯ ತನಕ ತಾವು ಬೃಂದಾವನವನ್ನು ಪ್ರವೇಶ ಮಾಡುವ ತನಕವೂ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ತಮ್ಮ ಸನ್ಯಾಸಾಶ್ರಮದ ಆ ಒಂದು ಅದ್ಭುತವಾದ ಸಾರ್ಥಕ್ಯವನ್ನು ಕಂಡವರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.